ಹೇಮಂತ್ ಸರ್ ಅಂದ ತಕ್ಷಣ ತಟ್ಟಂತ ನೆನಪಿಗೆ ಬರೋ ಸಾಂಗ್ ಅಂದರೆ ಪ್ರೀಸೆ ಪ್ರೀಸೆ ಅಂತ ಹೇಳಿ. ಸೊ ಒಂದೆರಡು ಸಾಲ್. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಸರ್ ಇವಾಗ ಹೇಮಂತ್ ಜಿ ಅವರಿಗೆ ವಯಸ್ಸು ಕಡಿಮೆ ಆಗ್ತಿದ್ಯಾ ಅಥವಾ ಹೆಚ್ಚಾಗ್ತಿದ್ಯಾ ಅಂತ ಇಷ್ಟು ಹೆಂಗಾಗಿರೋದಕ್ಕೆ ಕಾರಣ ಏನು ಅಂತ? ಅದು ವಯಸ್ಸು ಅನ್ನೋದು ನನ್ನ ಪ್ರಕಾರ ಇಟ್ಸ್ ಓನ್ಲಿ ಎ ನಂಬರ್. ಬರೀ ಏನಂತಾರೆ ಇಷ್ಟಾಗಿದೆ ಅಂತ. ಬಟ್ ಮನಸ್ಸು ನಮ್ಮ ಥಾಟ್ಸ್ ಇರುತ್ತಲ್ಲ, ಥಾಟ್ ಪ್ರೋಸೆಸ್, ಇದನ್ನು ಯಾವಾಗ ನಾವು ಬಹಳ ಹಸರಾಗಿ ಇಟ್ಕೊಳ್ತೀವೋ ನಮ್ಮ ವಯಸ್ಸು ಅಲ್ಲೇ ನಿಂತು ಬಿಡುತ್ತೆ ಅಂತ ಅನ್ಕೊಳ್ತೀನಿ. ಇವಾಗ ಒಂದು ಮೂವಿಗೆ ಸಂಗೀತ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಶಾರ್ಟ್ ಮೂವಿಗಳಿಗೂ ಸಂಗೀತ ಒಂದು ಮೆರುಗನ್ನು ಕೊಡುತ್ತೆ ಸರ್. ಸೊ ಸಂಗೀತ ಅನ್ನೋದು ಒಂದು ಮಾಧ್ಯಮ, ಅದು ಸ್ಟ್ರಾಂಗ್ ಆಗಿದ್ರೇ ಆ ಒಂದು ಶಾರ್ಟ್ ಫಿಲ್ಮ್ ಆಗ್ಬೋದು, ಡಾಕ್ಯುಮೆಂಟ್ರಿ ಆಗ್ಬೋದು, ಅಥವಾ ಫಿಲಮ್ ಆಗ್ಬೋದು ಸಕ್ಸಸ್ ಆಗುತ್ತೆ. ನೀವು ಟ್ರೆಡಿಷನಲ್ ವೇರಲ್ಲಿ ಬಂದಿದ್ದೀರಾ, ಏನು ಸರ್ ಇದ್ರ ಸೀಕ್ರೆಟು? ಯಾವ್ದಾರ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ? ಐ ಆಮ್ ಎ ಟ್ರೆಡಿಷನಲ್ ಫೆಲೋ. ನಾನು ಸ್ವಲ್ಪ ಹೀಗೆ ಬರೋದು ಯಾವಾಗಲೂ. ಬಟ್ ಮೈಸೂರು ಸಿನಿಮಾ ಸೊಸೈಟಿ ಪರಿದೃಶ್ಯ ಅಂದ ತಕ್ಷಣ ನನಗೆ ಮನಕನ್ಸಿದ್ದು ಸ್ವಲ್ಪ ಆದಷ್ಟು ಟ್ರೆಡಿಷನಲ್ ಆಗಿರೋಣ ಅಂತ ಅಂದ್ಕೊಂಡೆ. ಹಾಗೆ ಬಂದಿದ್ದೀನಿ. ಇಟ್ಸ್ ಅ ಕೋಇನ್ಸಿಡೆನ್ಸ್ ಅಷ್ಟೇ ಇದು. ನೀವು ಮೆಂಟರ್ ಆಗಿದ್ರಿ ಲಹರಿ ಮಹೇಶ್ ಅವರಿಗೆ, ಇವತ್ತು ನಿಮ್ಮ ಜೊತೆನೇ ನಿಮ್ಮ ಶಿಷ್ಯ ಸಾಂಗ್ ಆಡ್ತಾ ಇರೋದು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸರ್? ನನ್ನ ಕಡೆಯಿಂದ ಅವಳಿಗೆ ಶುಭ ಹಾರೈಕೆಗಳು. ಈ ಥರ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ, ಹಾಡಬೇಕು ಅಂತ ನನಗೂ ಆಸೆ ಇದೆ, ಅವಳಿಗೂ ಆಸೆ ಇರುತ್ತೆ. ಭಗವಂತ ಒಳ್ಳೇದು ಮಾಡಿ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ 2ನೇ ದಿನದ ಪರಿದೃಶ್ಯ ಕಾರ್ಯಕ್ರಮ ನಡೀತಾ ಇದೆ. ಒಂದು ಸನಾತನ ಧರ್ಮದ ಇತಿಹಾಸವನ್ನು ಹೊಂದಿರತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹೇಮಂತ್ ಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಈ ಕಾರ್ಯಕ್ರಮದ ವಿಶೇಷತೆಗಳನ್ನ ಕೇಳ್ತಾ ಹೋಗ್ತೀನಿ. ಸರ್ ಇವಾಗ ಶಾರ್ಟ್ ಮೂವಿ ಹಾಗೂ ಡಾಕ್ಯುಮೆಂಟರಿ ಸಿನಿಮಾದ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆಯಮ್ಮ. ಶಾರ್ಟ್ ಮೂವೀಸ್ಗೆ ಇದೊಂದು ಒಳ್ಳೆ ವೇದಿಕೆ ಸಿಕ್ಕಿರೋದೇ ನನಗೆ ಒಂದು ದೊಡ್ಡ ಸಮಾಧಾನ. ಯಾಕೆಂದರೆ ಎಷ್ಟೋ ಫಿಲ್ಮ್ ಮೇಕರ್ಸ್ಗಳು ಇಲ್ಲಿ ನಮ್ಮಲ್ಲಿ ಬಡ್ಡಿಂಗಲ್ಲೇ ಮುಚ್ಚೋಗುತ್ತವೆ. ಬಟ್ ಅದಕ್ಕೆಲ್ಲನೂ ಬೆಳೆದು ಹೆಮ್ಮರವಾಗಿ ಈ ಒಂದು ವೇದಿಕೆಗಳು ಕಾರಣ ಆಗುತ್ತೆ ಅನ್ನೋದು ಸತ್ಯ ಆಗ್ತಾ ಇದೆ. ಹಾಗೆಯೇ ಈ ಮೈಸೂರು ಸಿನಿಮಾ ಸೊಸೈಟಿ ಏನು ಮಾಡ್ತಾ ಇದ್ದಾರೆ, ಈ ಒಂದು ನಿಟ್ಟಿನಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಇವಾಗ ಒಂದು ಮೂವಿಗೆ ಸಂಗೀತ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಶಾರ್ಟ್ ಮೂವಿಗಳಿಗೂ ಸಂಗೀತ ಒಂದು ಮೆರುಗನ್ನು ಕೊಡುತ್ತೆ ಸರ್? ಖಂಡಿತ ಕೊಡುತ್ತಮ್ಮ. ಸಂಗೀತ ಅನ್ನೋದು ಒಂದು ಭಾಗ. ಡಾಕ್ಯುಮೆಂಟ್ರಿ, ಶಾರ್ಟ್ ಫಿಲಮ್ ಅಥವಾ ಬೆಳ್ಳಿತೆರೆಯ ಮೂವಿಗಳು ಯಾವುದಾದ್ರೂ ಅದೊಂದು ಸಂಗೀತ ಅನ್ನೋದು ಭಾಗ. ಹೀಗೆ ಹಲವಾರು ಭಾಗಗಳಿರುತ್ತೆ. ಎಲ್ಲ ಸ್ಟ್ರಾಂಗ್ ಆಗಿದ್ದಾಗ ಸಿನಿಮಾ ಚೆನ್ನಾಗಿ ಬರುತ್ತೆ. ಸೊ ಸಂಗೀತ ಅನ್ನೋದು ಒಂದು ಮಾಧ್ಯಮ, ಅದು ಸ್ಟ್ರಾಂಗ್ ಆಗಿದ್ರೇ ಆ ಒಂದು ಶಾರ್ಟ್ ಫಿಲಮ್ ಆಗ್ಬೋದು, ಡಾಕ್ಯುಮೆಂಟ್ರಿ ಆಗ್ಬೋದು, ಅಥವಾ ಫಿಲಮ್ ಆಗ್ಬೋದು ಸಕ್ಸಸ್ ಆಗುತ್ತೆ. ಸರ್ ಇವಾಗ ಒಂದು ಸನಾತನ ಧರ್ಮದ ಇತಿಹಾಸವನ್ನು ಹೊಂದಿರತಕ್ಕಂಥ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ಕೂಡ ನೀವು ಟ್ರೆಡಿಷನಲ್ ವೇರಲ್ಲಿ ಬಂದಿದ್ದೀರಾ, ಏನು ಸರ್ ಇದ್ರ ಸೀಕ್ರೆಟು? ಯಾವ್ದಾರ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ? ಇಲ್ಲ, ಇದು ಏನಾಗುತ್ತೆ, ಐ ಆಮ್ ಎ ಟ್ರೆಡಿಷನಲ್ ಫೆಲೋ. ನಾನು ಸ್ವಲ್ಪ ಹೀಗೆ ಬರೋದು ಯಾವಾಗಲೂ. ಬಟ್ ಮೈಸೂರು ಸಿನಿಮಾ ಸೊಸೈಟಿ ಪರಿದೃಶ್ಯ ಅಂದ ತಕ್ಷಣ ನನಗೆ ಮನಕನ್ಸಿದ್ದು ಸ್ವಲ್ಪ ಆದಷ್ಟು ಟ್ರೆಡಿಷನಲ್ ಆಗಿರೋಣ ಅಂತ ಅಂದ್ಕೊಂಡೆ. ಹಾಗೆ ಬಂದಿದ್ದೀನಿ. ಇಟ್ಸ್ ಅ ಕೋಇನ್ಸಿಡೆನ್ಸ್ ಅಷ್ಟೇ ಇದು. ಅದು ಬಿಟ್ಟರೆ ಇನ್ನೇನು ಬೇರೆ ವಿಚಾರಗಳೇನಿಲ್ಲ. ನೀವು ಮೆಂಟರ್ ಆಗಿದ್ರಿ ಲಹರಿ ಮಹೇಶ್ ಅವರಿಗೆ, ಇವತ್ತು ನಿಮ್ಮ ಜೊತೆನೇ ನಿಮ್ಮ ಶಿಷ್ಯ ಸಾಂಗ್ ಆಡ್ತಾ ಇರೋದು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗುತ್ತಮ್ಮ. ಯಾಕೆಂದರೆ ಎಲ್ಲರೂ ಒಂದು ಹಂತದಲ್ಲಿ ನಾವುಗಳು 20 ಇಯರ್ಸ್ ಮುಂಚೆ ನೋಡಿದಾಗ ನಾವು ಅದೇ ಲೆವೆಲ್ ಇದ್ವಿ. ಇದು ಈಗ ಅವರಿಂದ ಬೆಳೀತಾ ಇದ್ದಾರೆ ಮಕ್ಕಳು. ಒಳ್ಳೆ ಹಾಡುಗಾರರು, ಒಳ್ಳೆ ಧ್ವನಿಯುಳ್ಳ ಎಷ್ಟೋ ಜನ ಟ್ಯಾಲೆಂಟ್ಸ್ ಬರ್ತಾ ಇದ್ದಾರೆ. ಲಹರಿ ಮಹೇಶ್ ಕೂಡ ಒಬ್ಬರು. ಆ್ಯಂಡ್ ನನ್ನ ಕಡೆಯಿಂದ ಅವಳಿಗೆ ಶುಭ ಹಾರೈಕೆಗಳು. ಈ ಥರ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ, ಹಾಡಬೇಕು ಅಂತ ನನಗೂ ಆಸೆ ಇದೆ, ಅವಳಿಗೂ ಆಸೆ ಇರುತ್ತೆ. ಭಗವಂತ ಒಳ್ಳೇದು ಮಾಡಿ. ಸರ್ ಇವಾಗ ಹೇಮಂತ್ ಜಿ ಅವರಿಗೆ ವಯಸ್ಸು ಕಡಿಮೆ ಆಗ್ತಿದ್ಯಾ ಅಥವಾ ಹೆಚ್ಚಾಗ್ತಿದ್ಯಾ ಅಂತ ಇಷ್ಟು ಹೆಂಗಾಗಿರೋದಕ್ಕೆ ಕಾರಣ ಏನು ಅಂತ? ಗೊತ್ತಿಲ್ಲ ತಾಯಿ, ಅದೆಲ್ಲ ನೀವೇ ಹೇಳ್ಬೇಕಷ್ಟೇ. ವಯಸ್ಸು ಅನ್ನೋದು ನನ್ನ ಪ್ರಕಾರ ಇಟ್ಸ್ ಓನ್ಲಿ ಎ ನಂಬರ್. ಬರೀ ಏನಂತಾರೆ ಇಷ್ಟಾಗಿದೆ ಅಂತ. ಬಟ್ ಮನಸ್ಸು ನಮ್ಮ ಥಾಟ್ಸ್ ಇರುತ್ತಲ್ಲ, ಥಾಟ್ ಪ್ರೋಸೆಸ್, ಇದನ್ನು ಯಾವಾಗ ನಾವು ಬಹಳ ಹಸರಾಗಿ ಇಟ್ಕೊಳ್ತೀವೋ ನಮ್ಮ ವಯಸ್ಸು ಅಲ್ಲೇ ನಿಂತು ಬಿಡುತ್ತೆ ಅಂತ ಅನ್ಕೊಳ್ತೀನಿ. ಹೇಮಂತ್ ಸರ್ ಅಂದ ತಕ್ಷಣ ತಟ್ಟಂತ ನೆನಪಿಗೆ ಬರೋ ಸಾಂಗ್ ಅಂದರೆ ಪ್ರೀಸೆ ಪ್ರೀಸೆ ಅಂತ ಹೇಳಿ. ಸೊ ಒಂದೆರಡು ಸಾಲ್. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಕಣ್ಣು ಮುಚ್ಕೊಂಡಂತೂ ಪ್ರೀತಿಸೋಕ್ಕಾಗಲ್ಲ, ಕಣ್ಣು ತೆಟ್ಕೊಂಡೇ ಪ್ರೀತಿಸ್ಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಮುದ್ದಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷತೆಗಳನ್ನ ನಮ್ಮ ಜೊತೆ ಹೇಮಂತ್ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.